ಬೆಳಗಾವಿನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ್ದಕ್ಕೂ ಕೂಡ ತುಂಬಾ ಸಂಯಮ ಕಳ್ಕೊಂಡ್ರು ಅಂತ ನೋಡ್ರಿ. ಒಂದು ವಿಚಾರ ಅವರು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ನಮಗೆ ಬೇಕಾದ ಕಾರ್ಯಕರ್ತರ ಮೇಲೆ ನಾವು ಸಿಟ್ಟು ಮಾಡ್ಕೊಂಬಿಡ್ತೀವಿ. ಮನೆಯಲ್ಲಿ ಗಂಡ ಹೆಂಡ್ತಿರು ಸಿಟ್ಟು ಮಾಡ್ಕೊಂಬಿಡ್ತಾರೆ. ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ, ಯಾವುದೋ ನ್ಯೂನತೆ ವಿಚಾರ ಬಂದಾಗ ಜವಾಬ್ದಾರಿ ನಡ್ಕೊಳ್ಳಲ್ವಾ ಅನ್ನೋ ಥರ ಅದನ್ನು ಬಾಯಲ್ಲಿ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಹಿಂದೆ ನಮ್ಮ ದಿವಂಗತ ಮಾದೇಗೌಡರು ಒಬ್ಬರು ಹೊಡೆದ್ರು ಅಂತ ನೋಡಿ ಇತಿಹಾಸ ಆಗುತ್ತೆ. ಸೊ ಕೆಲವರು ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಕರು, ಕೆಲವರು ಸಾಫ್ಟಾಗಿ ಹೋಗ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಸೊ ಏನಾಗುತ್ತೆ, ಅದನ್ನು ಏನು ಪರ್ಪಸ್ಲಿ ಬೇಕು ಅಂತ ಒಬ್ಬ ಅಧಿಕಾರಿಗೆ ನಾನು ಹೊಡಿಬೇಕು ಅಂತ ಅಲ್ಲ ಅದರ ಉದ್ದೇಶ. ಅದರ ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಯಾವುದೋ ಒಂದು ನ್ಯೂನತೆ ಅಥವಾ ತಪ್ಪಾದಾಗ ಅದನ್ನು ಈಗ ನಮ್ಮ ದೇವಪ್ಪ ನಿಂತಿರ್ತಾನೆ, ಏನು ಹೇಳ್ತೀನಿ, ಒದಿತೀನಿ ಬಾ ಅಂಚ ತಂದು ಬಿಡ್ತೀನಿ. ಸೊ ಅದನ್ನು ಅಷ್ಟನ್ನೇ ಒಂದು ದೊಡ್ಡ ಏನಾಗುತ್ತೆ, ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನೇನು ತಪ್ಪು ಹುಡ್ಕೋಕ್ಕಾಗಲ್ವಲ್ಲ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತಪ್ಪು ಹುಡ್ಕೋಕ್ಕಾಗಲ್ವಲ್ಲ. ಸೊ ಬಿ ಜೆ ಪಿಯವ್ರಿಗೆ ಇನ್ನೇನು ಕೆಲಸವೂ ಇಲ್ವಲ್ಲ. 5 ವರ್ಷದ್ದು ನಾವು ಹಿಂಗೆ ಮಾಡಿದ್ದೋ, ಇದು ತಪ್ಪಿಸ್ತು, ಈ ಥರ ಸಾಧನೆ ಮಾಡಿದ್ದೋ ಅಂತಲೂ ಹೇಳೋಕ್ಕಿಲ್ಲ. ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋ ಧೈರ್ಯನೂ ಇಲ್ಲ. ಇನ್ನೇನು ಇಂಥವ್ರೇ ಏನಾದ್ರು ಹುಡುಕೊಂಡು ಹೋಗ್ತಾರೆ. ಪಾಪ ಅವರು ಜೀವನ ಮಾಡಬೇಕಲ್ಲ. ಈಗ ರಾಜಕೀಯ ಜೀವನ ಹೊಟ್ಟೆ ಪಡಗಲ್ಲ, ರಾಜಕೀಯ ಜೀವನ ಮಾಡಬೇಕಲ್ಲ. ರಾಜಕೀಯದಲ್ಲಿ ಏನಾದ್ರು ಒಂದು ಇಶ್ಯೂ ಬೇಕಲ್ಲ, ಮಾಡ್ತಾರೆ, ಮಾಡಲಿ ಬನ್ನಿ. ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಬಳಿಕ ಸಿಎಂ ಅವರಿಗೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ. ಸೊ ಯಾರೋ ಒಬ್ಬ ಅನಾಮಧೇಯ ಪತ್ರ ಬರೆದಿದ್ದಾರೆ ಅಂತ ಕೇಳ್ತಿದ್ದೇನೆ. ಏನು ಆ ಥರ ಎಲ್ಲ ಸಿ ಎಮ್ ಏನು ಇರಬೇಕು ಅದು ಪ್ರೋಟೋಕಾಲ್ ಪ್ರಕಾರ ಇದೆ. ಅವ್ರಿಗೇನು ಭಯ ಇಲ್ಲ. ಯಾರು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಗೊತ್ತಿಲ್ಲ. ಕೃಷಿ ವಿವಿಧ ಅಂತಿಮ ಘಟ್ಟದ ಎಲ್ಲಿ ಆಯ್ತಲ್ಲ, ಗೆಜೆಟ್ ಆಯ್ತಲ್ಲ, ಭಾಳ ಸಾಧನೆ ಮಾಡಿದರು ಪಾಪ ನಮ್ಮ ವಿಶೇಷವಾಗಿ.